ಸಾರಿ ಕೇಳಿಕೊಂಡೆ. ನೀನು ನನ್ನನ್ನು ಪ್ರೀತಿ ಮಾಡಿ ಈ ಊರಿನ ಸೌಭಾಗ್ಯ ಲಕ್ಷ್ಮಿ ಆಗು ಎಂದು ನನ್ನ ಮಾತನ್ನು ತಿರಸ್ಕರಿಸಿದ್ದಕ್ಕೆ ಸ್ಮಶಾನ ಮಂಡಳಿ ನೀನು ಸತ್ಯ ಎಂದು ನಾನು ಗೊತ್ತಿದ್ದೇನೆ. ನಿನ್ನ ಅಮೃತ ಅವಳ ಜೊತೆ ಸರಸ ಮಾಡಿ ನನ್ನ ಆಶಾಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವೆನು. ಹೇಗೆ ಒಂದು ಸಾರಿ ಹೇಳಿದ್ರೆ 100 ಸಾರಿ ಹೇಳಿದಾಗ ನಾನೇ ಬೇರೆ, ನನ್ನ ಸ್ಟೈಲ ಬೇರೆ. ಪೊಲೀಸ್ ದಾದಾ ದಾದಾ ಕರುಳು ಹೇಗೆ ಮರೆಯಕ್ಕಾಗುತ್ತೆ? ಪಾಪ ನಿನ್ನಂಗೆ ದೇವಳು ಆ ಪ್ರಾಣೇಶ ಅವರಿಗೆ ಈ ರೀತಿ ಮಾಡಬಹುದಾಗಿತ್ತು. ದೇವರು ಅವನಿಗೆ ಒಳ್ಳೆ ಮಾಡಲ್ಲ, ಬಿಡಿಸಿದವಳೆ ಒಳ್ಳೆ ಮಾಡಲ್ಲ. ಮೋಸವಂತಲೇ ತುಂಬಿರಾಗಿಲ್ಲ. ಮುಚ್ತೀಯಾ? ಅಲ್ಲ ಶ್ರೀಧರ್ ಅವರೇ, ಆ ಪ್ರಾಣೇಶ ನಿಮ್ಮನಲ್ಲಿ ಒಬ್ಬ ವ್ಯಕ್ತಿ ಆಗಿತ್ತು. ಈ ರೀತಿ ನಿಮಗೆ ಮುಗಿಗೆ ಮಸಿ ಬರೀತೀರಿ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಹೋಗ್ಲಿ, ಆ ಚಿಂತನೆ ಬಿಟ್ಟು ನೀವು ಆರಾಮಾಗಿ ಬರಲ್ಲ. ನಿನಗೆ ಎಷ್ಟು ಸರಿ ಹೇಳೋದು, ದೊಡ್ಡವ್ರ ಜೊತೆ ಮಾತಾಡ್ಬೇಕಾದ್ರೆ ಒಟ್ಟಿಸಿ ಸಿಗಬಾರ್ದು ಅಂತ. ಅಚ್ಚಿ ಈ ಸೀನು ಯಾರು ಹೇಳಿ ಕೇಳಿ ಬರೋದಿಲ್ಲ. ಇವನು ಬರ್ಲಿಲ್ಲ ಅಂತ ನೀವೇ ಸೀನ್ ಬಿಟ್ರಲ್ಲ. ಮುರಾರಿ, ಸ್ವಲ್ಪ ಮುಷ್ಟಿಯಾ ಹೋಗ್ತದೆ. ನಡೆಸಿದ್ರೆ ನಿಮ್ಮ ಸ್ವಾಭಿಮಾನವನ್ನು ಕಂಡು ನನಗೆ ತುಂಬಾ ಸಂತೋಷವಾಯಿತು. ಆದ್ರೆ ನೀವು ಈ ರೀತಿ ಸ್ವಾಭಿಮಾನದಿಂದ ಬದುಕ್ತೀನಿ ಅಂದ್ರೆ ಸಾಧ್ಯವಿಲ್ಲ. ಬೆಳೆದು ನಿಂತಿರುವ ಆ ಕೃಷ್ಣ ಅಮೃತ ಇವ್ರನ್ನ ಮದುವೆ ಮಾಡಿ ವಿದ್ಯಾಭ್ಯಾಸ ಮಾಡಿ ಇವ್ರನ್ನ ಒಂದು ಲೆವೆಲ್ ತಿರ್ಬೇಕು. ಅದಕ್ಕೆ ನಿಮ್ಗೆ ಒಂದು ಮಾತು ಹೇಳ್ಬೇಕು ಅಂತ ಇದ್ದೀನಿ. ಏನಿಲ್ಲ ಸಿದ್ಧರಂದ್ರೆ, ನನ್ನ ಜಮೀನಿನ ಪಕ್ಕದಲ್ಲಿರುವ ನಿನ್ನ 2 ಎಕರೆ ಜಮೀನನ್ನ ನನಗೆ ಕೊಟ್ರೆ ನಾನೊಂದು ಫಾರ್ಮ್ ಹೌಸ್ ಮಾಡಿಕೊಂಡು ಈ ಒಳಗಡೆ ಇಟ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಏನಂತ ಹೇಳ್ತಿದ್ದಾರೆ ನೋಡಿ, ನನಗೆ ಬಿಟ್ಟು ಬಂದಿರೋ ಆಸ್ತಿ ಅಂದ್ರೆ ಅದೊಂದೇ. ಆಗ ನಾವು ಮಿತ್ರಾಯಿತ ಆಸ್ತಿ ಕಳ್ಕೊಂಡು ನಮ್ಮ ಸಂಸಾರ ಎಲ್ಲಿ ಹೋಗ್ತಾ ಹೋಗ್ತೇವೆ. ದಯವಿಟ್ಟು ನಮ್ಮ ಆಸ್ತಿ ಮೇಲೆ
ತಾವು ಆ ಕಡೆಗೆ ನನ್ಗೆ ಏನೇ ಕಷ್ಟ ಬಂದ್ರು ನಮ್ಮ ಆಸ್ತಿನ ನಾವು ಕೊಡೋಣ. ಬರೋದು ಬೀಳೋದು ನಿಮಗೆ ಸೇರಿದ್ದು. ಅದನ್ನ ಕೊಡದೆ ಇದ್ರೆ ಅದನ್ನ ಹೇಗೆ ತಗೋಬೇಕು ಅಂತ ನಮ್ಗೆ ಗೊತ್ತು. ಸಭಾಸ್ ಮುರಾರಿ ಸರಿಯಾಗಿ ಹೇಳ್ದೆ ಇವ್ರಿಗೆ. ಗಜೇಂದ್ರ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಸುತ್ತ ಸರಿ, ಇಲ್ಲ ಅಂದ್ರೆ ಕತ್ತಿಳಿದು ಹೊರಬೇಕಾಗುತ್ತದೆ. ಎಚ್ಚರ ಎಲ್ಲಿಂದ ಎಂತ ಮಾತನಾಡ್ಬಿಟ್ರಿ? ದೊಡ್ಡವರು ನೀವು ಹೇಳಿದ್ದೀರ, ಹೌದು ಸ್ನೇಹಿತರೆ. ನನ್ನ ಜಮೀನಿನ ಪಕ್ಕ ಇರುವ ಎಲ್ಲ ರೈತರು ನನಗೆ ಜಮೀನು ಕೊಟ್ಟಿದ್ದಾರೆ. ಆದ್ರೆ ಈಗ ಒಬ್ಬ ತಕರಾರು ಮಾಡ್ತಾ ಇದೆಯಾ? ಈ ತಕರಾರು ಮಾಡೋದು ನಿಮಗೆ ಸರಿಯಿಲ್ಲ ಅಂತ ಹೇಳ್ತೀನಿ. ಹೇಳ್ಕೊತಿದ್ದೀರ ನೋಡುತ್ತಿದ್ದೀರಾ? ನಿಮಗೆ 1 ತಿಂಗಳು ಟೈಮ್ ಕೊಡ್ತೀನಿ. ಅದರಷ್ಟರಲ್ಲಿ ಒಂದು ನಿರ್ಧಾರಕ್ಕೆ ಬಂದ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡ್ತಾನೆ ಅಂತ ನಿನ್ನ ದೊಡ್ಡ ಬೆದಕಿಗೆ ಎದುರ ಹೇಳಿಗಳ ನಾವಲ್ಲಕರ ತಲೆದ ಮನೆಯಿಂದ ಇದು ಆರಂಭ ಅಷ್ಟೇ. ಮುಂದೆ ಮಾಡಿ ಅಪ್ಪ.